ಎಲ್ರಿಗೂ ನಮಸ್ಕಾರ. ಇವತ್ತು ಸೆಪ್ಟೆಂಬರ್ 15ನೇ ತಾರೀಕು ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ರಾಜ್ಯ ಸರ್ಕಾರ ಬಸವ ಕಲ್ಯಾಣ ಅನುಭವ ಮಂಟಪದಿಂದ ಚಾಮರಾಜನಗರದವರೆಗೆ ಅಂದರೆ ಸುಮಾರು 2500 ಕಿಲೋಮೀಟರ್ ಉದ್ದ ಮಾನವ ಸರಪಳಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ. ಈ ಏರ್ಪಾటు ಕಾರ್ಯಕ್ರಮದ ಅಂಗವಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ಶಾಲಾ ಮಕ್ಕಳಿಂದ ಇವತ್ತು ಮಾನವ ಸರಪಳಿ ಕಾರ್ಯಕ್ರಮ ನಡೀತು. ಇದರಲ್ಲಿ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಯ ಎಲ್ಲ ಶಾಲೆಯ ಮಕ್ಕಳು ಈ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸುಮಾರು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಬೆಳವಂಗಲದಿಂದ ಇತ್ತ ರಾಜಘಟ್ಟದ ರಸ್ತೆಯವರೆಗೂ ಮಾನವ ಸರಪಳಿ ಕಾರ್ಯಕ್ರಮವನ್ನು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಕ್ಕೆ ಸರಪಳಿ ಲಿಂಕ್ ಕೊಡೋ ಮಾದರಿಯಲ್ಲಿ ಏರ್ಪಾಟ್ ಮಾಡಿದರು. ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ 8ನೇ ತರಗತಿಯಿಂದ ಡಿಗ್ರಿವರೆಗೆ ಇಂಜಿನಿಯರಿಂಗ್ ಓದ್ತಾ ಇರುವ ವಿದ್ಯಾರ್ಥಿಗಳ ಮೂಲಕ ಈ ಮಾನವ ಸರಪಳಿ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಿಂದ ಏರ್ಪಾಟ್ ಮಾಡಿದರು. ಇದರಲ್ಲಿ ಕೆಸ್ತೂರು ಗ್ರಾಮ ಪಂಚಾಯಿತಿಯ ಕೆಸ್ತೂರು ಗೇಟಿಂದ ದೊಡ್ಡಬಳ್ಳಾಂಗಲ ಕಡೆ ಅಲ್ಲಿ ಒಂದು, ಕೆಸ್ತೂರಿಂದ ಇತ್ತ ಜಾಲಪ್ಪ ಕಾಲೇಜಿ ಮತ್ತು ಸಹ್ಯಾದ್ರಿ ಸ್ಕೂಲು, ಜಾಲಪ್ಪ ವಿದ್ಯಾಸಂಸ್ಥೆಗಳೆಲ್ಲ ಸುಮಾರು ಕುರುಬರಳ್ಳಿ ದೊಡ್ಡಬಳ್ಳಾಪುರ ನಗರ ಗಡಿಯ ಕುರುಬರಳ್ಳಿವರೆಗೂ ಈ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದರು. ತುಂಬ ಚೆನ್ನಾಗಿ ಮಾಡಿದರು ಮಾನವ ಸರಪಳಿಯನ್ನು. ಆ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಈ ಪ್ರಜಾಪ್ರಭುತ್ವ ದಿನದ ಬಗ್ಗೆ ಮತ್ತು ಈ ಸರಪಳಿ ಕಾರ್ಯಕ್ರಮದ ವಿಶೇಷತೆ ಬಗ್ಗೆ ನಾನು ಕೆಲವು ಶಿಕ್ಷಕರಿಂದ ಮಾತನಾಡಿಸಿದ್ದೀನಿ. ಮತ್ತು ಸೇವಾ ಸಂಸ್ಥೆ ಲಯನ್ಸ್ ಕ್ಲಬ್ನವರು ಕೂಡ ಈ ವಿದ್ಯಾರ್ಥಿಗಳು ಮಾಡುವ ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ತುಂಬ ಬೆಂಬಲ ಕೊಟ್ಟಿದ್ದರು. ಅವರು ಕೂಡ ಈ ಮಾನವ ಸರಪಳಿ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸಹಕಾರ ನೀಡಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಈ ಮಾನವ ಸರಪಳಿ ಕಾರ್ಯಕ್ರಮದ ವಿದ್ಯಾರ್ಥಿಗಳು ಮಾನವ ಸರಪಳಿ ಮಾಡಿದ್ರಲ್ಲ, ಇದು ತುಂಬ ಲೆಂತಿ ವಿಡಿಯೋ ಆಗಿದೆ. ತುಂಬ ಲೆಂತಿ ಆದರೂ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ. ಈ ಚೆನ್ನಾಗಿರ್ತಕ್ಕಂಥ ವಿಡಿಯೋವನ್ನು ನೀವು ನೋಡಿ ಲೈಕ್ ಮಾಡಬೇಕು. ಮತ್ತು ವಿದ್ಯಾರ್ಥಿಗಳು, ನೀವು ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಜಾಲಪ್ಪ ಇನ್ಸ್ಟಿಟ್ಯೂಷನ್ ಮತ್ತು ಸಹ್ಯಾದ್ರಿ ಇನ್ಸ್ಟಿಟ್ಯೂಷನ್ ವಿದ್ಯಾಸಂಸ್ಥೆನವರು ವಿದ್ಯಾರ್ಥಿಗಳು ಉದ್ದ ಇರೋ ವಿಡಿಯೋದಲ್ಲಿ ಅವ್ರನ್ನೂ ಕೂಡ ನಾನು ತೋರಿಸ್ತೀನಿ. ನೀವು ಈ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇ ನಿಜ ಆದರೆ ಈ ವಿಡಿಯೋಲ್ಲಿ ನೀವು ಎಲ್ಲಿ ಇರ್ಬೋದು ಅನ್ನೋದನ್ನು ಗುರುತಿಸಿರುವ ವಿಡಿಯೋ ಲೈಕ್ ಮಾಡಬೇಕಂತ ಮನವಿ ಮಾಡ್ತಾಯಿದ್ದೀನಿ. ನೀಟಾಗಿ ಮಾಡೋಣ. ಮಧು ನೋಡಿ ಸರ್ ಎಲ್ಲ ಸ್ವಲ್ಪ ನಿಂತ್ಕೊಳ್ಳಿ ಸರ್. ಧನ್ಯಜಿ ಸರ್, ಅದೇ ಫುಲ್ ವೀಡಿಯೋ ಕಳಿಸ್ತೀನಿ ಸಾಯಂಕಾಲ ಲಿಂಕು. ಬಂದ್ಬಿಡಿ ಸರ್ ಅಲ್ಲಿ ಪ್ಯಾಕ್ ಮಾಡ್ತೀವಿ. ಹಾಂ ನಿಂತ್ಕೋಪ ಮಧು ಸರ್. ಧನಂಜಯ ಸರ್ ಬನ್ನಿ, ಇಲ್ಲಿ ಬ್ಯಾನರ್ ಹತ್ರಕ್ಕೆ ಬನ್ನಿ. ಎಲ್ಲಿ ಬ್ಯಾನರ ಫ್ಲಾಗ? ಹಾಂ ಇದೆ ಸಾಕು. ಹಾಂ ಅಪ್ಪಿ ಈ ವಿಡಿಯೋ ಫುಲ್ ಸಾಗ ನಡಿ. ನಿಧಾನ ಹೋಗ್ಬೇಕು, ನಿಧಾನಕ್ಕೆ. ಹಾಂ ಸರ್ ನೋಡಿ ಸರ್, ಕೈ ಹಿಂಗಲ್ರಿ ಸರ್, ಚಾಲನೆ ಕೊಡಿ. ಫ್ಲಾಗ್ ತೊಗೊಳ್ರಿ, ಫ್ಲಾಗ್ ತೊಗೊಳ್ಳಿ ನೋಡಿ ಸರ್. ಮಧು ಚಾಲನೆ ಕೊಡು. ಹಾಂ ಇದ್ಕೋ. ಹಾಂ ನೋಡು. ಹಾಂ ಓಕೆ, ಎತ್ತು ಮೇಲೆ. ಹಾಂ ಮೇಲೆ. ಹಾಂ ಗುಡ್. ಹಾಂ ಡೈರೆಕ್ಟ್ ಕೈ ಕೊಟ್ಟು ಇನ್ಯಾರಿಷನ್ ಮಾಡ್ಸೋಣ. ಆಡ್ಬೋದು. ಹೇಳಿ ಸರ್, ನಾವು
ಬ್ಯಾನರ್ ತೆಗಿ ಬೇಗ ಬೇಗ ಹಿಡ್ಕೋ. ಸರ್ ಇಲ್ಲೇ ಕೊಡೋಣ ಸರ್ ನಮಸ್ತೆ. ಬರ್ರಿ ಸುವರ್ಣ ಪಂಚಾಯತ್ ಅವರು ನಡೀರಿ ಬೇಕು ಬೇಗ ಬೇಗ ಅಲ್ಲೇ ಮುಗೀತು ಹಾಗೆ ಬಂತು ಬೇಗ ಹೇಳಿದ್ರ ಒಂದು ಫೋಟೋ ತಗೊಳ್ರಿ. ಫೋಟೋ ಗಾಡಿ ಕ್ಯಾಂಪಸ್ ಇಲ್ಲವಾ? ಫೋಟೋ ಈಗ ಫೋಟೋ ಸರ್ ತಗೊಳ್ಳಿ. ವೆಹಿಕಲ್ ನೋಡ್ಕೊಂಡು ಲಾಸ್ಟ್ ಅವರು ಡ್ರಾಪ್ ಮಾಡೋದು ಸರ್ ಸ್ವಲ್ಪ ಸರ್ ವೆಹಿಕಲ್ಸ್ ಬರ್ತಾ ಇರುತ್ತೆ ಆಯ್ತಾ? ಗ್ಯಾಪ್ ಬಂದ್ಬಿಟ್ಟಿದೆ. ಏಯ್ ಹೋಗ್ರಪ್ಪ ಈ ಕಡೆ ಬನ್ರಿ, ಈ ಕಡೆ ಹೋಗ್ರಿ, ಈ ಕಡೆ ಹೋರಿ, ಆ ಕಡೆ ಗ್ಯಾಪ್ ಬಿಡೋಂಗಿಲ್ಲ. ಹೋರಿ ಆ ಕಡೆ ರೋಗ ಹೋಗ್ಬೇಡಿರಿ ಸರ್. ಹಲೋ अभी 9:30 साढ़े तो जा तो बस हाँ साಕು ಸಾಕು ಅಲ್ಲೇ ನಿಂತ್ಕೊಳ್ರಿ ಹಿಡ್ಕೊಳ್ರಿ ಸ್ಟಾಪ್ ಮಾಡಮ್ಮ ಹಾಂ ಸ್ಟಾಪ್ ಮಾಡಿ ಹಾಂ ಸಾಕು ಗ್ಯಾಪ್ ಬರಬಾರ್ದು ಹೇಳಪ್ಪ ಗ್ಯಾಪ್ ಬರಬಾರ್ದು ದೂರ ದೂರ ಅಂತ ಹಾಂ ನಡೀರಿ ಸರ್ ಮುಂದೆ Hey. ನಮ್ಮ ಹುಡುಗರು ಇವರೆಲ್ಲ ಬ್ಯಾನರ್ ಬ್ಯಾನರ್ ಜಾಗ ಬಿಡ್ರಿ ಎಲ್ಲ ಐತೆ ಹುಡುಗರು ಅವ್ರ ಬ್ಯಾನರ್ ಐತೆ
ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ತಗೊಳ್ಬೋದು. ಹೌದು. ಹಿಡಿಯೋ ಬ್ಯಾನರ್ ಬೇಗ, ಬ್ಯಾನರ್ ಹಿಡಿ ಬೇಗ, ಮುಂದೆ ಬಾ ಮುಂದೆ ಬಾ. ಚಿಕ್ಕ ಬೇಗ ಚಿಕ್ಕಳ ನೋಡ ಸರ್ ಬಂದ್ಬಿಡ್ರಿ. ನಮ್ಮ ಸ್ಟಾಫ್ ಇವರು. ಆಗಲ್ಲ ಅಂತ ನಮ್ಮದೇ ಚೆನ್ನಾಗಿತ್ತಲ್ಲ ಟೆಂಟು. ಇದೊಂದು ದೊಡ್ಡ ಸಾಧ್ಯ ಸರ್, ಇದು ದೊಡ್ಡ ಸಾಧ್ಯ. ಇಲ್ಲಿಗೆ ನಮ್ದು ಮುಗೀತು. ಹಾಂ ಅಷ್ಟೇ ಮುಗಿಸೋಣ. ಹಾಂ ಥ್ಯಾಂಕ್ ಯು. ಅಷ್ಟೇ ನಾವು ಕೊಡಗಳ್ಳಿ ಸರ್ಕಲಲ್ಲಿ ಇಟ್ಬಿಡೋಣ. ಗಾಡಿ ಬರ್ತಾವೆ. ನಂಗೆ ಕಳಿಸ್ಬೇಕಿತ್ತು ನೀವು. ಕಳಿಸ್ತೀನಿ, ನೀವು ಕಳಿಸ್ತೀನಿ. ವಿಡಿಯೋ ಕಳಿಸೋಣ. 2 ಕಿಲೋಮೀಟರ್. ಗ್ಯಾಪ್ ಬಂದ್ಬಿಡ್ತು ಬಿಟ್ಟು ಕವರ್ ಆಯ್ತು. ಬಸ್ಗಳೆಲ್ಲ ತೊಗೊಂಡು ಯಾವ ರೀತಿ ಒಂದು ಆಟ ಬರ್ತಾರೆ. ನಮ್ಮ ಬೈಕಿಗೆ ನಾವೆಲ್ಲ ಮಾಡ್ತಾ ಇದ್ದೇವೆ. ನಮ್ಮ ಸ್ಪೀಕರ್ ಐತಲ್ಲ ಗಾಡಿ ಇಟ್ಕೊಂಡು ರಮೇಶಿನ ಗಾಡಿ ಕೇಳ್ಕೊಳ್ತಾ ಇದ್ದೆ. ಮಾನವ ಸರಪಳಿ ಸುಮಾರು ಜಾಲಪ್ಪ ಕಾಲೇಜಿ ವಿದ್ಯಾರ್ಥಿಗಳು 2 ಕಿಲೋಮೀಟ್ರ್ ಮೇಲ್ಪಟ್ಟು ಮಾನವ ಸರಪಳಿ ಮಾಡಿದ್ದಾರೆ. ತುಂಬ ಚೆನ್ನಾಗೈತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಈ ಮಾನವ ಸರಪಳಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ವಿಜಯೋತ್ಸವ ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ರವಿಕಿರಣ್ ಸರ್
ಎಲ್ರಿಗೂ ನಮಸ್ಕಾರ. ಈ ದಿನ ಇಂಟರ್ನ್ಯಾಷನಲ್ ಡೆಮೋಕ್ರಸಿ ಡೇನ ಲಯನ್ಸ್ ಕ್ಲಬ್ ಆಫ್ ದೊಡ್ಡಬಳ್ಳಾಪುರ, RL ಜಾಲಪ್ಪ ಇನ್ಸ್ಟಿಟ್ಯೂಷನ್ಸ್ ಹಾಗೂ ಲಿಯೋ ಲಯನ್ಸ್ ಕ್ಲಬ್ ಆಫ್ ದೊಡ್ಡಬಳ್ಳಾಪುರ, ಆರ್ಯಭಟ್ಟ ಹಾಗೂ RL ಜಾಲಪ್ಪ ಗ್ರೂಪ್ ಆಫ್ ಎಜುಕೇಷನ್ಸ್ ಎಲ್ಲ ಸಂಸ್ಥೆಗಳ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ. ಇಂಟರ್ನ್ಯಾಷನಲ್ ಡೆಮೋಕ್ರಸಿ ಡೇನ ಯಶಸ್ವಿಗೊಳಿಸೋದಕ್ಕೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ನಾನು ವಂದಿಸ್ತೀನಿ. ಥ್ಯಾಂಕ್ ಯು. ಈ ಫೋಟೋ ಗ್ಯಾಪ್ ಬಿಡಬಾರ್ದಲ್ಲ ಸರ್? ಬರೀ ಖಾಲಿ ನೀರಾ? ಓ ಹಿಂಗೆ ಹೈವೇಗೆ ಹೋಗ್ಬಿಟ್ಟವ್ರೆ.
ಗಾಳಿ ಈ ಕಡೆ ಹೋಗೋಣ. ಪ್ರಜಾಪ್ರಭುತ್ವದ ದಿನಾಚರಣೆಯ ಸಂದರ್ಭವಾಗಿ ಬೀದರಿಂದ ಚಾಮರಾಜನಗರ ಕೋಲಾರ ಜಿಲ್ಲೆಗೆ ಪಾದಯಾತ್ರೆ ನಡೀತೈತೆ. ಪಾದಯಾತ್ರೆ ಅಂತಂದರೆ ಮಾನವ ಸರಪಳಿ ಅಂತ. ಈ ಮಾನವ ಸರಪಳಿ ಕಾರ್ಯಕ್ರಮದ ಅಂಗವಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ವಿದ್ಯಾರ್ಥಿಗಳಿಂದ ಮಾನವ ಸರಪಳಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಈಗ ಕೆಸ್ತೂರಿಂದ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯತಿ, ಕೆಸ್ತೂರು ಗ್ರಾಮ ಪಂಚಾಯತಿ, ಬೆಳವಂಗಲ ಗ್ರಾಮ ಪಂಚಾಯತಿ ಕಡೆಯಿಂದ ವಿದ್ಯಾರ್ಥಿಗಳಿಂದ ಮಾನವ ಸರಪಳಿಯನ್ನು ಮಾಡಿದ್ದಾರೆ. ಆ ವಿಡಿಯೋವನ್ನು ನಾನು ನಿಮ್ಗೆ ತೋರಿಸಿದ್ದೀನಿ. ಇನ್ನೂ ಜಾಸ್ತಿ ಐತೆ ವಿಡಿಯೋ, ತುಂಬ ಚೆನ್ನಾಗೈತೆ. ದಯಮಾಡಿ ಈ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು, ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆ ವಿದ್ಯಾರ್ಥಿಗಳು ಈ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ತುಂಬ ಚೆನ್ನಾಗೈತೆ ವಿಡಿಯೋ, ದಯಮಾಡಿ ನೋಡಿ, ಲೈಕ್ ಮಾಡಿ. ನಮಸ್ಕಾರ. ಇವತ್ತು ಸೆಪ್ಟೆಂಬರ್ 15, 2024 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ. ಈ ದಿನದ ಅಂಗವಾಗಿ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದ ಅನ್ವಯ ಎಲ್ಲ ವಿದ್ಯಾರ್ಥಿಗಳು 8ನೇ ತರಗತಿಯಿಂದ PU ತರಗತಿ, ಪದವಿ ತರಗತಿಗಳು, ಸ್ನಾತಕೋತ್ತರ ಪದವಿ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಮಾನವ ಸರಪಳಿಯನ್ನು ಮಾಡಬೇಕು. ಇದು ಒಗ್ಗಟ್ಟಿನ ಸಂಕೇತ. ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನೀಡತಕ್ಕಂಥ ಒಂದು ಪ್ರಭುತ್ವ ಸರ್ಕಾರ. ಇದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಆದ್ಯ ಕರ್ತವ್ಯ. ಈ ಮಕ್ಕಳು ಈಗೇನು 8, 9, 10ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳು ನಮ್ಮ ದೇಶದ ಭವಿಷ್ಯದ ಪ್ರಜೆಗಳು. ಇವರಿಗೆ ಪ್ರಜಾಪ್ರಭುತ್ವ ನಿಜವಾದ ಮೌಲ್ಯ ಗೊತ್ತಾಗಬೇಕು, ಅದರ ಒಂದು ಅರ್ಥ ಗೊತ್ತಾಗಬೇಕು. ಸರ್ಕಾರ ರಚನೆ ಆಗಬೇಕಂದ್ರೆ ಜನಗಳ ಕೈಯಲ್ಲಿ ಅಧಿಕಾರ ಇದೆ, ಆ ವೋಟಿನ ಮತದಾನದ ಅಧಿಕಾರ ಇದೆ. ಅಧಿಕಾರದಿಂದ ಒಳ್ಳೆಯ ಸರ್ಕಾರಗಳನ್ನು ನಾವು ರಚನೆ ಮಾಡಬೇಕು. ಪ್ರಪಂಚ ಜಾಸ್ತಿ ಈಗ ಇತ್ತೀಚಿನ ದಿನಗಳಲ್ಲಿ ಪ್ರಜಾಪ್ರಭುತ್ವಕ್ಕೆ ಬರ್ತಾ ಇದೆ. ನಿರಂಕುಶ ಪ್ರಭುತ್ವ ಅಂತಕ್ಕಂಥದ್ದು, ಮಿಲಿಟರಿ ಆಳ್ವಿಕೆ ಹೇಳ್ತಕ್ಕಂಥದ್ದು ಸಮಂಜಸ ಅಲ್ಲ. ಈಗಿನ ಕಾಲಕ್ಕೆ ಪ್ರಜಾಪ್ರಭುತ್ವನೇ ಎಲ್ಲದಕ್ಕಿಂತ ಮೇಲು ಎಂಬ ಉದ್ದೇಶದಿಂದ ಈಗ ಈ ಸರ್ಕಾರ ಎಲ್ಲರೂ ಒಪ್ಪಿರೋದ್ರಿಂದ ಈ ಒಂದು ನಮ್ಮ ಭಾರತ ದೇಶ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ. ಈ ದೇಶದಲ್ಲಿರ್ತಕ್ಕಂಥ ನಾವು ಜವಾಬ್ದಾರಿಯುತವಾಗಿ ಸರ್ಕಾರಗಳನ್ನು ಆಯ್ಕೆ ಮಾಡಬೇಕು. ಓಟಲ್ಲಿ ಮತ್ತು ನಮ್ಮ ದೇಶದ ಅಭಿವೃದ್ಧಿಗೆ ಮತ್ತು ಏಳಿಗೆಗೆ ನಾವೆಲ್ಲ ಕಾರಣೀಭೂತರಾಗಬೇಕು. ಅದೇ ಈ ಪ್ರಜಾಪ್ರಭುತ್ವದ ಮೂಲ ಉದ್ದೇಶ ಆಗಿರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಬಯಸಿದ್ದೀನಿ. ಭಾರತದ ಸಂವಿಧಾನ ಪ್ರಸ್ತಾವನೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳು 26ನೆಯ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಧನ್ಯವಾದಗಳು. ಭಾರತ್ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ. ಮಾತಾ ಕಿ ಜೈ. ಕನ್ನಡಾಂಬೆಗೆ ಜೈ. ಕನ್ನಡಾಂಬೆಗೆ ಜೈ. ಕನ್ನಡಾಂಬೆಗೆ ಜೈ. बोलो भारत माता की जय. बोलो भारत माता की जय.
ದಿನಾಚರಣೆಗೆ ಸ್ಪೀಚ್ ಮಾಡಮ್ಮ. बोलो भारत माता की, 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 भारत माता की, भारत माता की, भारत माता की, बोलो भारत माता की, बोलो भारत माता की, बोलो भारत माता की. ಇಲ್ಲ ನಮ್ದು ಆಗಿದೆ ಸರ್. बोलो भारत माता की, 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 बोलो भारत माता की. बड़ी स्पीच. बोलो भारत माता की, बोलो भारत माता की. ಇಲ್ಲ ನಿಮ್ದಲ್ಲಿ ಗಾಡಿ ಇರೋದು ಹೊರಗಲಿನ ಹಾಲಂಡಿ. ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೆಯ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಎಲ್ಲ ಕೈ ಇಟ್ಕೊಳ್ರಿ, ಕೈ ಇಟ್ಕೊಂಡು ಚೈನಿಗೆ ಇಟ್ಕೊಂಡು ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್, ಜೈ ಸಂವಿಧಾನ.